ಚಾನಲ್ ಆನ್ ಮಾಡಿದ್ರೆ ಕೇವಲ ಧರ್ಮದ ಹೆಸರಿನಲ್ಲಿ ಬಡದಾಟದ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಅದಕ್ಕ ಏನ್ ಹೇಳ್ತಾರಪ್ಪ, ಜ್ಯೋತಿರಾವ್ ಫುಲೆ ಅವರ ಒಂದು ಮಾತಿನಲ್ಲಿ ಅವರದೇ ಆದ ಒಂದು ಶಬ್ದದನ್ನ ಹೇಳ್ತಾರೆ. ಯಾರು ಈ ಪೆನ್ನನ್ನು ಹಿಡಿದು ಸಮಾಜದಲ್ಲಿ ಶಾಂತಿಯನ್ನ ಸ್ಥಾಪಿಸುವಂತ ಕೆಲಸ ಮಾಡೋದಿಲ್ಲವೋ, ಯಾರು ಹಿಂಸೆಯನ್ನ ಪ್ರಚೋದಿಸುವಂತಹ ಕಾರ್ಯ ಮಾಡ್ತಾರೋ ಅವರಿಗಾಗಿ ಒಂದು ಶಬ್ದ ಹೇಳ್ತಾರ. ಇವ್ರಿಗೆ ಏನಂತಾರಂದ್ರ ಕಲಂ ಕಸಾಯಿ ಅಂತ ಕರೀತಾರ. ಎಂತ ಸೂಕ್ತವಾದ ಶಬ್ದವನ್ನ ಬಳಸಿದಾರ ನೋಡ್ರ, ಕಲಂ ಕಸಾಯಿ. ಇವರೆಲ್ಲ ಈ ಪೆನ್ನಿನ ಮುಖಾಂತರ ಏನು ಸಮಾಜವನ್ನ ಹೊಡಿತಾ ಇದ್ದಾರೆ, ದ್ವೇಷವನ್ನ ಬಿತ್ತಾ ಇದ್ದಾರೆ, ಇವರೆಲ್ಲ ಕಲಂ ಕಸಾಯಿಗಳು. ಹತ್ಯೆ ಮಾಡಲು, ಹಿಂಸೆ ಮಾಡಲು ತಲವಾರನೆ ಎತ್ತಬೇಕಂತ ಅವಶ್ಯಕತೆ ಇಲ್ಲ. ಆದ್ರೆ ಈ ಕಲಂ ಕಸಾಯಿಗಳು ಇತಿಹಾಸವನ್ನ ಬದಲಾಯಿಸ್ತಾರೆ, ಮಹಾಪುರುಷರ ಚರಿತ್ರೆಯನ್ನ ಬದಲಾಯಿಸ್ತಾರೆ, ಮತ್ತು ಮಹಾಪುರುಷರ ವಿಚಾರಧಾರೆಗಳಲ್ಲಿ ಕಲಬೆರಕೆಯನ್ನ ಮಾಡ್ತಾರೆ. ನಮ್ಮದೇ ಆಗಿರುವಂತಹ ಒಂದು ಗುರುತನ್ನ ಅಳಿಸಿ ಇಲ್ಲದ ಒಂದು ಒತ್ತಾಯ ಪೂರ್ವಕವಾಗಿ ಗುರುತುಗಳನ್ನ ಹೇರ್ತಾರೆ. ಇದು ಬಹಳ ದೊಡ್ಡ ಷಡ್ಯಂತ್ರ ನಮ್ಮೆಲ್ಲರ ಜೊತೆ ನಡೀತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ವಾರ್ತಾ ಭಾರತಿಯು ಅನೇಕ ವಿಚಾರಗಳನ್ನ ಸಮಾಜದಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳಿರ್ಬೋದು ಮತ್ತು ಸರ್ಕಾರದಿಂದ ಆಗುವಂತಹ ತಪ್ಪುಗಳಿರ್ಬೋದು ಎತ್ತಿ ತೋರಿಸುವಂತ ಕಾರ್ಯ ಮಾಡ್ತಾ ಇದೆ. ಅದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರ್ತಾ ಇರೋದು ತುಂಬಾ ಸಂತೋಷದ ವಿಷಯ. ಕಡಲು ತೀರದಿಂದ ಬಿಸಿಲಿನ ನಾಡಿನವರೆಗೂ ತಾವು ಪ್ರವಾಸ ಮಾಡಿದ್ದೀರಿ. ನಮ್ಮ ಭಾಗದಲ್ಲಿನೂ ಕೂಡ ಇಂಥ ಒಂದು ಒಳ್ಳೆ ಟ್ರಾನ್ಸ್ಪರೆಂಟ್ ಅಂತಾರಲ್ಲ, ಅಂತಹ ಒಂದು ವರದಿಯನ್ನ ಮಾಡುವಂತ ಪತ್ರಿಕೆಯ ಅವಶ್ಯಕತೆ ಇತ್ತು. ನೀವು ಬಂದ್ರೆ ನಿಮಗೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಇಲ್ಲಿ ನಮ್ಮ ಎಲ್ಲ ಸಮಾನ ಮನಸ್ಕರ ಎಲ್ಲಾ ಧರ್ಮದ ಅಲ್ಲಿ ಭಕ್ತೆ ಇದ್ದಾರೆ, ಸರ್ದಾರ್ಜಿ ಇದ್ದಾರೆ, ಫಾದರ್ ಅವರು ಇದ್ದಾರೆ, ಆಮೇಲೆ ಮೌಲ್ವಿಗಳಿದ್ದಾರೆ, ನಾವು ಸ್ವಾಮಿಗಳಿದ್ದೀವಿ. ಇಂಥವರೆಲ್ಲ ಕೂಡಿ ಒಂದು ಅಂತರ್ಧರ್ಮೀಯ ಶಾಂತಿ ಸಭೆಯನ್ನು ಕೂಡ ಇಲ್ಲಿದೆ, ಸದ್ಭಾವನಾ ಮನಸ್ಸು ಕೂಡ ಇದೆ. ನಾವೆಲ್ಲರೂ ನಿಮ್ಮ ಬೆನ್ನ ಹಿಂದೆ ನಿಂತು ಸದಾ ಕಾಲ ತಮಗೆ ಶುಭ ಹಾರೈಸ್ತೀವಿ ಮತ್ತು ಸಹಕರಿಸ್ತೀವಿ ಎನ್ನುವಂತ ಒಂದು ಮಾತನಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಭಾರತ.